ಚಾಮರಾಜನಗರದಲ್ಲಿ ನಿಗೂಢ ಬೆಳಕು ಆತಂಕವನ್ನ ಈಗ ತಂದಿದೆ. ಹಾಗಾದ್ರೆ ಏನಿದು ನಿಗೂಢ ಬೆಳಕು? ಚಾಮರಾಜನಗರದಲ್ಲಿ ನಿಗೂಢ ಬೆಳಕು ಆತಂಕವನ್ನ ತಂದಿದೆ. ದೇಗುಲದ ಸಮೀಪ ಬೆಳಕಿನ ಆಟ ನಡೆದಿದೆ. ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ತೆಂಕಲಹುಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಈ ವಿಸ್ಮಯ ನಡೆದಿದೆ. ಕೋಟ್ಯಾಂತರ ರು ವೆಚ್ಚದಲ್ಲಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಆದರೆ ಏನಿದು ಬೆಳಕು? ಬಹುತೇಕ ಕಾಮಗಾರಿ ಪೂರ್ಣ ಆಗಿದೆ. ಇದೀಗ ಬೆಳಕಿನ ಚಮತ್ಕಾರ ನಡೆದಿದೆ. ಸಿಸಿಟಿವಿ ದೃಶ್ಯವನ್ನ ಕಂಡು ಸ್ಥಳೀಯರು ಭಯಭೀತರಾಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಒಂದು ಬೆಳಕು ಕಾಣಿಸ್ತಾ ಇದೆ. ಇದೇನಿದು ಬೆಳಕು ಅಂತ ಅಲ್ಲಿ ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡಿದ್ದು ನೀವು ಗಮನಿಸ್ತಾ ಇದ್ದೀರಾ. ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿಯ ಬೆಳಕು ಗೋಚರಿಸ್ತಾ ಇದೆ ಅಂತ. ಇದು ನಡೆದಿರುವಂಥದ್ದು ಗುಂಡ್ಲುಪೇಟೆ ತಾಲೂಕಿನ ತೆಂಕಲಹುಂಡಿ ಗ್ರಾಮದಲ್ಲಿ. ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ಕೂಡ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಆ ದೇವಾಲಯದ ಸಮೀಪದಲ್ಲಿ ಈ ಬೆಳಕು ಕಾಣಿಸಿಕೊಂಡಿದೆ. ಎಸ್ಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್. ಶ್ರೀನಿವಾಸ್ ನಾಯಕ್, ಏನಿದು ಚಾಮರಾಜನಗರದಲ್ಲಿ ನಿಗೂಢ ಬೆಳಕು ಅಂತ? ಓಕೆ, ಮತ್ತೆ ಸಂಪರ್ಕವನ್ನ ಮಾಡ್ತೀವಿ. ಚಾಮರಾಜನಗರದಲ್ಲಿ ನಿಗೂಢ ಬೆಳಕು ಈಗ ಎಲ್ಲರಲ್ಲೂ ಕೂಡ ಆತಂಕವನ್ನ ಮೂಡಿಸ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ತೆಂಕಲಹುಂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಬೆಳಕು ಗೋಚರಿಸ್ತಾ ಇದೆ ಅಂತ. ಈ ಬೆಳಕು ಈಗ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಮೂಡಿಸ್ತಾ ಇದೆ. ಯಾಕಂತಂದ್ರೆ ಏನಿದು ಬೆಳಕು ಅನ್ನೋದು ಎಲ್ರಿಗೂ ಕೂಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗಾಗಿ ಗ್ರಾಮಸ್ಥರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾರ್ಯಾರು ಮಲಗಿದ್ರಿ?